ಹೌದು. ಹೀಗೆ ಜಮೀನಿನಲ್ಲಿ ಶೆಡ್ ಸುಟ್ಟು ಕಲ್ಲು ಬಂಡೆಗಳೇ ಮುರಿದು ಬಿದ್ದಿರುವುದು, ಜಮೀನಿಗೆ ಬೆಂಕಿ ಬಿದ್ದು ಹಸುವಿನ ಮೇವು ಸುಟ್ಟು ಕರಕಲಾಗಿರುವುದು, ಕೇಬಲ್ ತುಂಡಾಗಿರೋದು ಮಾತ್ರವಲ್ಲದೆ ಪ್ಯಾನಲ್ ಬೋರ್ಡ್ ಸಹ ಸುಟ್ಟು ಪುಂಡಾಟ ಮೆರೆದಿರುವುದು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ತುಮಕಲಹಳ್ಳಿ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ವೆಂಕಟೇಶ್ ಎಂಬ ಯುವಕನಿದ್ದಾನಂತೆ. ಆತ ಒಂದು 3 ತಿಂಗಳು ಗ್ರಾಮದಲ್ಲಿದ್ರೆ ಒಂದಷ್ಟು ತಿಂಗಳು ಊರು ಬಿಟ್ಟು ತಲೆಮರೆಸಿಕೊಳ್ಳುತ್ತಾನೆ ಎಂಬ ಆರೋಪ ಕೇಳಿ ಬಂದಿದೆ. ಆತ ಗ್ರಾಮಕ್ಕೆ ಹೆಜ್ಜೆ ಇಟ್ರೆ ಸಾಕು ರಾತ್ರಿ ವೇಳೆಯಲ್ಲಿ ತೋಟಗಳಿಗೆ ಬೆಂಕಿ ಇಡುವುದು, ಬೆಳೆಗಳಿಗೆ ಹಾನಿ ಮಾಡುವುದು, ಮೋಟಾರ್ ಪಂಪ್ ಸೆಟ್ನ ಕೇಬಲ್ ಕಟ್ ಮಾಡುವುದು, ಶೆಡ್ಗಳಿಗೆ ಬೆಂಕಿ ಇಟ್ಟು ಪುಂಡಾಟ ನಡೆಸುತ್ತಾನೆಂದು ಗ್ರಾಮದಲ್ಲಿ ಕೇಳಿ ಬಂದಿದೆ. ತುಮಕಲಹಳ್ಳಿ ಊರು. ಇಲ್ಲಿ ನಮ್ಮ ತೋಟದ ಕಡೆ ಎಲ್ಲ ನಮ್ಮೂರ ಹುಡುಗನೇ. ಅವನು ಏನಂದರೆ ಬರ್ತಾನೆ, ಒಂದು 6 ತಿಂಗಳು ಇಲ್ಲಿರ್ತಾನೆ. 6 ತಿಂಗಳಲ್ಲಿ ಏನೋ ಒಂದು ಮಾಡ್ತಾನೆ. ಅಂದರೆ ಈ ಥರ ಶೆಡ್ಗೆ ಬೆಂಕಿ ಹಾಕೋದು, ಇಲ್ಲ ಕೇಬಲ್ಲು ಕಟ್ ಮಾಡಾಕೋದು, ಇಲ್ಲ ಅದಕ್ಕೆ ಕಟ್ ಮಾಡಿ ಇಲ್ಲ ಡೋರ್ಗೆಲ್ಲ ನಮ್ಮ ತೋಟದಲ್ಲಿ ಅಲ್ಲೆಲ್ಲ ಡೋರ್ಗೆಲ್ಲ ಕರೆಂಟ್ ಇಟ್ಬಿಟ್ಟು ಹೊಲ್ಟೋಗ್ಬಿಡ್ತಾನೆ. ಮತ್ತು ನಾವು ಬೆಳಗ್ಗೆ ಬಂದು ನೋಡೋ ಅಷ್ಟೊತ್ತಿಗೆ ಅಲ್ಲೇನೋ ಒಂದಾಗಿರುತ್ತೆ. ಏನೆಲ್ಲ ಮಾಡ್ತಾನೆ ಬಂದ್ಬಿಟ್ಟು ಮನೆ ಇಲ್ಲೆಲ್ಲ ಬಂದು ಬೆಂಕಿ ಹಾಕ್ತಾನೆ, ಮತ್ತು ಇದೆಲ್ಲ ಕೇಬಲ್ ಕಳ್ತನ ಮಾಡ್ತಾನೆ. ಮತ್ತು ನಮ್ಮದ್ರಲ್ಲೆಲ್ಲ ಈ ವೈರ್ಸು ಕರೆಂಟ್ ಎಲ್ಲ ಕೊಟ್ಟು ನಮಗೆಲ್ಲ ಎದುರಿಸ್ತಾ ಇದ್ದಾನೆ. ಅದರಿಂದ ಯಾವ ರೀತಿ ಕಳ್ತನ ಮಾಡ್ತಾನೆ, ಯಾವಾಗ ಬರ್ತಾನೆ? ಎಲ್ಲ ನೈಟ್ ಟೈಮೇ ಎಲ್ಲ ನೈಟಲ್ಲೇ ಬರ್ತಾನೆ, ಏನೋ ಒಂದು ಮಾಡ್ತಾನೆ, ಯಾರಿಗೂ ಗೊತ್ತಾಗೋದೇ ಇಲ್ಲ. ಎಲ್ಲ ತೋಟಗಳ ಕಡೆ ಬರ್ತಾರೆ ಅದೇ. ಮತ್ತು ಮಾರ್ನಿಂಗ್ ಟೈಮೆಲ್ಲ ನಮ್ಮಮ್ಮ ಅವರು ಎಲ್ಲರೂ ಇರ್ತಾರೆ, ಭಯ ಆಗುತ್ತೆ ಅವ್ರಿಗೂ. ಒಬ್ಬೊಬ್ಬರೇ ಬರ್ತಾರೆ ಲೇಡೀಸ್ ಎಲ್ಲ. ಅದರಿಂದ ಪೊಲೀಸವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರಿ. ಇದು 2ನೇ ಸಲ ಕಂಪ್ಲೇಂಟ್ ಮಾಡಿರೋದು. ಅವರು ನೋಡೋಣ ಅಂದವ್ರೆ, ನಾಳೆ ಇಟ್ಕೊಂಡು ನಿಮಗೆ ಕೊಡ್ತೀರಿ ಅಂದವ್ರೆ. ನೋಡೋಣ ಏನಂತಾರೆ. ನಿಮ್ಗೆ ಏನೇನೆಲ್ಲ ಲಾಸ್ ಆಗಿದೆ ಅವರು ಮಾಡೋದು? ನಮಗೆಲ್ಲ ಆಲೂಗಡ್ಡೆ ರಾಶಿಗೆಲ್ಲ ಇಲ್ಲೇ ಆಲೂಗಡ್ಡೆ ರಾಶಿ ಎಲ್ಲ ಇಟ್ಟಿದ್ರೆ ಆಲೂಗಡ್ಡೆ ರಾಶಿಗೆಲ್ಲ ಬೆಂಕಿ ಇಕ್ದ. ಮತ್ತು ಡೋರ್ಸ್ ಎಲ್ಲ ತೋಟದ ಹತ್ರ ಮನೆ ಕಟ್ಟಿದ್ರೆ ಡೋರ್ಸ್ ಎಲ್ಲ ಹೊಡೆದಾಗ್ದ. ಎಲ್ಲ ಮಾಡಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. ಪೊಲೀಸವ್ರೇನು ಇದಕ್ಕೆ ನೀವು ಗಮನ ವಹಿಸಿಲ್ವಾ ಅಂತ? ಏನು ಅದೇ ಪೊಲೀಸವ್ರಿಗೂ ಲಾಸ್ಟ್ ಟೈಮ್ ಒಂದು ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ರೆ, ಅವರು ಲಾಸ್ಟ್ ಟೈಮ್ ಏನೋ ಮಾಡಿರಲಿಲ್ಲ. ಬಟ್ ಈ ಸಲ ನೋಡೋಣ, ಕೊಟ್ಟಿದ್ರಿ, ಏನೋ ಆಕ್ಷನ್ ತಗೊತಾರೆ ಅಂದಿದ್ದಾರೆ. ಮಾರ್ನಿಂಗ್ ನೋಡೋಣ. ನನ್ನ ಹೆಸರು ಹೇಮಂತ್ ಅಂತ, ತುಮಕಲಹಳ್ಳಿ. ಇದು 3 ತಿಂಗಳಿಗೆ ಒಂದ್ಸರಿ ಬರ್ತಾನೆ ಊರೊಳಗಡೆ. ಏನೋ ಒಂದು ಕೇಬಲ್ ಕಳ್ತಾನೋ ಏನೋ ಒಂದು ಮಾಡ್ತಾನೆ. ಮತ್ತು ಯಾರು ಜನಗಳು ಗೊತ್ತಾಗಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನಾದರೂ ಕರೆದು ಏನಾದರೂ ಮಾತಾಡಿದಾಗ ಒಂದು 3 ತಿಂಗಳು ಊರು ಬಿಟ್ಟು ಹೊರಟೋಗ್ತಾನೆ. ಮತ್ತೆ ಬರ್ತಾನೆ, 1 ವಾರ 15 ದಿವಸ ಮತ್ತೆ ಹಿಂಗೆ ಮಾಡ್ತಾನೆ. ಯಾವುದೋ ಒಂದು ಇವತ್ತು ಅದೇ ವೈರ್ ಕಟ್ ಮಾಡಿಬಿಟ್ಟು ಅದಕ್ಕೆ ಡಬ್ಬಾಗಿ ಇಟ್ಟಿದ್ದಾನೆ. ಅವ್ರು ಬಂದು ಅವ್ರು ಆಟೋಮೆಟಿಕ್ ಏನಾದ್ರು ತೆಗೆದುಬಿಟ್ಟು ಸ್ವಿಚ್ ಹಾಕಕ್ಕೆ ಹೋಗಿದ್ರೆ ಕರೆಂಟ್ ಶಾಕ್ ಹೊಡಿತಿತ್ತು. ಆ ಥರ ಪ್ರತಿಯೊಂದು ಎಲ್ಲರಿಗೂ ಅಷ್ಟೇ. ಈ ಸುತ್ತಮುತ್ತ ಊರಲ್ಲಿ ಅವರು ಈ ಕೆಲವ್ರದ್ದೆಲ್ಲ ಕೇಬಲ್ಗಳೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾನೆ. ಈ ಥರ ಇದು 6 ತಿಂಗಳಲ್ಲಿ 1 ಸರಿನೋ 2 ಸರಿನಾದರೂ ಈ ಥರ ಮಾಡ್ತಾನೆ ಇರ್ತಾನೆ. ಮೊನ್ನೆ ಇದಕ್ಕೆಲ್ಲ ಬೆಂಕಿ ಇಕ್ಕಿ ಮತ್ತೆ ಸ್ಟೇಷನಲ್ಲಿ ಹೊಡೆದ್ರು. ಮತ್ತೆ ಅವಾಗ ಊರು ಬಿಟ್ಟು ಹೊರಟೋಗಿದ್ದ. ಮತ್ತೆ ಇವಾಗ ಬಂದು ಈ ಥರ ವೈರೆಲ್ಲ ಕಟ್ ಮಾಡಿ ಈ ಥರ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ. ಮತ್ತೆ ಏನೆಲ್ಲ ಲಾಸ್ ಆಗಿದೆ ಇವಾಗ ರೈತರಿಗೆ? ಅದೇ ಕೇಬಲ್ ಬೋರ್ ಮೋಟ್ರ್ ಕೇಬಲ್ ಹಾಕೊಂಡಿರ್ತಾರೆ, ಕೇಬಲ್ ಕಟ್ ಮಾಡ್ಕೊಂಡು ಕೇಬಲ್ ಹೋಗ್ತಾನೆ. ಒಬ್ಬ ಬೆಳೆಗಳು ಹಾಕಿರ್ತಾರೆ, ಅವ್ರು ಪಾಪ ನೀರು ಕಟ್ಟೋಣ ಅಂತ ಬಂದು ಮೋಟ್ರ್ ಹಾಕಿ ನೋಡಿದಾಗ ಕೇಬಲ್ ಇರಲ್ಲ. ಮತ್ತೆ ಅವ್ರಿಗೆ ಅದೊಂದು ಲಾಸ್. ಮತ್ತೆ ಇಲ್ಲಿ ಬೆಂಕಿ ಶೆಡ್ಗಳಲ್ಲಿ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಬೆಂಕಿ ಇಡೋದು. ಮತ್ತೆ ಆಲೂಗಡ್ಡೆ ರಾಶಿಗೆ ಬೆಂಕಿ ಇಡ್ತಾನೆ. ಏನಾದ್ರು ಮಾತಾಡಿದ್ರೆ ಮತ್ತೆ ಅವ್ರದ್ದು ಡೋರ್ಗಳೆಲ್ಲ ಹೊಡೆದಾಕಿದ್ದಾನೆ. ಇನ್ನು ಈ ವೆಂಕಟೇಶ್ ಅನ್ನೋ ಮಹಾಶಯ ಐರನ್ ಲೆಗ್ನಂತಾಗಿದ್ದು ಹೆಜ್ಜೆ ಇಟ್ಟೊಡನೆ ರಾತ್ರಿ ಆದ್ರೆ ಸಾಕು ಪುಂಡಾಟ ಮೆರೆಯುತ್ತಾನೆ ಎಂಬ ಆರೋಪ ಕೇಳಿ ಬಂದಿದ್ದು, ಗ್ರಾಮಸ್ಥರು ಏನಾದ್ರೂ ಈ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ಕೊಟ್ರೆ ತಿಂಗಳುಗಳ ಗಟ್ಟಲೆ ದೂರದ ಊರಿಗೆ ಹೋಗಿ ತಲೆ ಮರೆಸಿಕೊಳ್ಳುತ್ತಾನಂತೆ. ಆದ್ರೆ ಗ್ರಾಮದಲ್ಲಿ ಮಾತ್ರ ಇವನ ಪುಂಡಾಟಕ್ಕೆ ಕೊನೆ ಎಂದು ಅಂತ ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು TN ನಾಗೇಶ್ ಅಂತ, ತುಮಕಲಹಳ್ಳಿ ನಮ್ದು. ನಂದು ಮೊದಲು ಒಂದು ಪ್ಯಾನಲ್ ಬೋರ್ಡ್ ಸುಟ್ಟಾಕಿದ್ರು. ಸೆಕೆಂಡ್ ತಿರುಗಿ ಪ್ಯಾನಲ್ ಬೋರ್ಡು ಒಂದು ಕಳ್ತನ ಆಯಿತು. ಆಮೇಲೆ ವೈರ್ಗಳು ಕಟ್ ಮಾಡಿದ್ರು, ಕೇಬಲ್ ಒಂದು ಸರ್ತಿ ಕಟ್ ಮಾಡಿದ್ರು. ಇವಾಗ ಮೊನ್ನೆ ತೆಂಗಿನಕಾಯಿ 2 ಗೊನೆ ಹೊಡೆದವ್ರೆ. ಇಷ್ಟು ಕಳ್ತನ ಆಗೈತೆ. ಯಾರು ಮಾಡಿರೋದು ಇವೆಲ್ಲ? ಏನು ನಮ್ಮ ಗುಮಾನೆ ಅವ್ರ ಮೇಲೆ ವೆಂಕಟೇಶ್ ಅಂತ, ಅವನ ಮೇಲೆ ಬರ್ತಾ ಇರೋದು. ಯಾಕೆ ಅವ್ರ ಮೇಲೆ ಯಾಕೆ ಬರುತ್ತೆ ನಿಮಗೆ? ಅವನು ಮೊದಲಿಂದ ಇವಾಗ ಸಿಗಾಕೊಂಡು ಮಾಡಿಕೊಂಡು ಬರ್ತಾ ಇದ್ದಾನೆ, ಎಲ್ರಿಗೂ ಸಿಗಾಕೊಂತಾ ಇದ್ದಾನೆ. ನೋಡ್ತಾ ಇದ್ದೀವಿ ಅವನದೇ ಇದು. ನಿಮ್ಗೆ ಏನೇನೆಲ್ಲ ಹೋಗಿದೆ? ಏನು ಲಾಸ್ ಆಗಿದೆ? ಏನು ಲಾಸ್ ಆಗಿದೆ? ಪ್ಯಾನಲ್ ಬೋರ್ಡ್ ಒಂದು ಕಳ್ತನ, ಒಂದು ಸುಟ್ಟಾಕಿದ್ರು. ವೈರ್ಗಳು ಒಂದು ಸರ್ತಿ ಬೋರ್ ಕೇಬಲ್ ಕಟ್ ಮಾಡಿದ್ರು. ತಿರುಗಿ ಇವಾಗ ಪೊಲೀಸ್ ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ? ಕೊಟ್ಟಿದ್ವಿ ಮಸ್ತಾಗಿ. ಮೊನ್ನೆ ಲಾಕ್ ಮಾಡೋಕ್ಕೆ ಎಲ್ಲ ಇದು ಆದ್ರು. ನಮ್ಮ ಅಣ್ಣ ಅವ್ರದ್ದು ಶೆಡ್ ಒಂದು ಸುಟ್ಟಾಕ್ನಲ್ಲ ಮೊನ್ನೆ,
ಅವತ್ತು ಹೋಗಿ ಇದು ಮಾಡಿದ್ರು ಅವರು ತಂಗಿನ ಅಕ್ಕನು ನಾವಿನ್ನು ಬಿಡಲ್ಲ, ಕರ್ಕೊಂಡು ಹೋಗ್ತೀವಿ, ನಮ್ಮೂರಲ್ಲಿ ಇಟ್ಕೊಳ್ತೀವಿ, ಈ ಕಡೆ ಕಳ್ಸಲ್ಲ ಅಂತ ಇದು ಮಾಡಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡೋದ್ರು. ತಿರುಗಿ ಇವಾಗ ಬಂದವನು ಮಾಡ್ತಾ ಇರ್ತದೆ. ನಮ್ಮದು ಜಾಸ್ತಿ ಲಾಸ್ ಆಗಿದೆ. ನಮ್ಮದು ಒಂದು ಶೇಪೆ ಒಂದು ತೋಟ 1 ಎಕರೆ ಸುತ್ತಬಿಟ್ಟು ಎಲ್ಲ ಹೋಯ್ತು. ಏನು ಮಾಡಿದ್ರು? ಬೆಂಕಿ ಇಕ್ಕಿದ್ರು ನೋಡಿ, ಇಲ್ಲಿದೆ ಬೆಂಕಿ ಇಕ್ಕಿದ್ದು. ಸೆಡ್ ಒಂದು ಸುಟ್ಟುಬಿಟ್ಟ. ಮನೆ ಆಲೂಗಡ್ಡೆ ಇಟ್ಟಿದ್ದಾರೆ. 2 ಸಲ ಕೇಬಲ್ಲು 3 ಬೋರ್ನಲ್ಲಿ ಅವರೇ ಜಾಯಿಂಟ್ ಹಾಕಿದ್ದಾರೆ. ನಮ್ಮ ಹತ್ರ ಕಾಸು ತಗೊಂಡು ಅವರೇ ಕಟ್ ಮಾಡೋದು. ನಾವು ಹಿಂಗೆ ಕೇಬಲ್ ನಾವು ಆಗಬೇಕಲ್ಲ, ನಮ್ಗೆ ಬರಲ್ಲ. ಅವರೇ ಮೆಕ್ಯಾನಿಕ್ಕು, ಅವರೇ ಹಾಕಿದ್ದಾರೆ. ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಒಂದು 2 ತಿಂಗಳು 3 ತಿಂಗಳು ಊರಿನಲ್ಲಿ ಬರಲ್ಲ. ಬಂದರೆ ಯಾರ್ದನ್ನೋ ಒಬ್ಬರದು ಏನೋ ಒಂದು ನಾಶನ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಶಾಮಣ್ಣ ಅಂತ. ಒಟ್ನಲ್ಲಿ ಸುಖಾಸುಮ್ಮನೆ ಪುಂಡಾಟ ಮೆರೆಯುತ್ತಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟದಿಂದ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಪುಂಡಾಟಕ್ಕೆ ಮುಕ್ತಿ ಕಾಣಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.